ಮೇಲೆ ಇವರು ಒಂದಿಷ್ಟು ಅಲ್ಲೇ ಇಲ್ಲೇ ಕತ್ತೆಯವ್ರಿಗೆ ಭೇಟಿಯಾಗಿರ್ಬೋದು ಮತ್ತೆ ಅವ್ರಿಗೆ ಭೇಟಿಯಾಗಿರ್ಬೋದು. ಅಂದಾಗ ಕತ್ತೆಯವ್ರು ಯಾರು ಅವರು ಬಿ ಜೆ ಪಿಗರು ಅಂದಾಗ ಇಲ್ಲಿ ಬಂದಾಗ ಅವ್ರ ಜೊತೆ ಮಾತು ಕತೆ ಅವ್ರ ಜೊತೆ ಒಂದು ಕೂಡಿದ್ದು ಮಾಡಿದ್ದು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕೇಳಿದವರು ಇರ್ತಾರೆ. ಅದೇ ರೀತಿ ಇವರು ಅಲ್ಲೇ ಮತ್ತು ಕನ್ನಡ ನಮ್ಮ ಕತ್ತೆಯವ್ರಿಗೆ ಭೇಟಿ ಆಗಿರ್ಬೋದು. ಈ ಎಲ್ಲ ಸಂದರ್ಭ ನೋಡಿದಾಗ ಮೋಸ್ಟ್ಲಿ ಬಿ ಎಲ್ ಸಂತೋಷ್ ಅವ್ರಿಗೂ ಭೇಟಿಯಾಗಿದ್ದಾರೆ, ಸುದ್ದಿಗಳಿದ್ದಾವೆ, ಸ್ವಲ್ಪ ಭೇಟಿಯಾಗಿರ್ಬೋದು, ಏನು ಪ್ರಶ್ನೆ ಇಲ್ಲ. ಬಟ್ ಇಲ್ಲಿ ನಮ್ಗೆ ಗೊತ್ತಿದಲ್ಲ, ಒಂದು ಡಿ ಕೆ ಶಿವಕುಮಾರ್ ಅವರು ಈ ನಮ್ಮ ಶಾಲೆ ಅವ್ರ ಜಸ್ಟ್ ಕೂತಿದ್ದು ಅದೇ ಕಾಲಕ್ಕೆ ಯಾವ ವ್ಯಕ್ತಿ ಸದ್ಗುರು ಅಂತ ನಿಮಗೆ ಗೊತ್ತದ, ಆ ವ್ಯಕ್ತಿ ಇದ್ದಂಥ ತಮಿಳ್ನಾಡಲ್ಲೇ ಫಂಕ್ಷನ್ಗೆ ಹೋದಾಗ ಸ್ವತಃ ಅವ್ರು ಹೇಳಿದವರು ರಾಹುಲ್ ಗಾಂಧಿ ಯಾರು ಅಂತ ಹೂ ಇಸ್ ರಾಹುಲ್ ಗಾಂಧಿ ಅಂತ ಕೇಳಿ ಮನುಷ್ಯ ಅಂಥ ವ್ಯಕ್ತಿ ಅಂತ ನಮ್ಮ ಡಿ ಕೆ ಶಿ ಅವರು ಹೋಗಿದ್ರು. ಆ ಸಂದರ್ಭ ಸಂಶಯ ಪಟ್ಟರು, ಬಿ ಜೆ ಪಿ ಹೋಗ್ತಾರೆ ನೋಡೋ ಇವರು ಅಂತೇಳಿ. ಇವು ನಡೆಯುವಲ್ಲರಿ ಇವು ರಾಜಕೀಯದಲ್ಲಿದ್ದಾಗ ಇವಕ್ಕೆ ನಾವು ತಿರುಗಿಸಿಕೊಳ್ಳಾರದ ಉತ್ತರ ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಸಿಗದೇ ಇದ್ರೆ ಏನು ಅನ್ನೋದಕ್ಕೂ ತಾವು ಉತ್ತರ ಕೇಳ್ಕೊಳ್ಳೋದು. ಅದೇ ಜನಕ್ಕೆ ನೀವು ಯಾವ ಪಕ್ಷದ ಆರಿಸಿ ಬರ್ತೀರಿ, ಏನು ಮಾಡ್ತೀರಿ ಅದರ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿಂದ ಬರ್ರಿ, ಬಿ ಜೆ ಪಿಯಿಂದ ಬರ್ರಿ, ಜೆ ಡಿ ಎಸ್ಸಿಂದ ಬರ್ರಿ, ಅವ್ರಿಗೆ ಬೇಕಾಗಿದ್ದ ಇಲ್ಲಿಯ ಜನರಿಗೆ ಬೇಕಾಗಿದ್ದು ಉದ್ಯೋಗಗಳ ಸೃಷ್ಟಿ. ಈ ಗ್ಯಾರಂಟಿ ಮೇಲೆ ಜನರ ಮನಸ್ಸು ಕಡಿಮೆ ಆಗ್ಲಿಕ್ಕೆ ಅನ್ನೋದು ಅರ್ಥ ಆಗ್ಲಿಕ್ಕೆ. ಯಾಕಂದ್ರೆ ಖಜಾನೆ ಖಾಲಿ ಆಗ್ಲಿಕ್ಕೆ ಡೆವಲಪ್ಮೆಂಟ್ ರೊಕ್ಕಿಲ್ಲ ಅನ್ನಿಸುತ್ತೆ. ಈಗಾಗಲೇ ಹೊರಗೆ ಬರ್ತಾ ಇದ್ದಾವೆ ಕಾಂಗ್ರೆಸ್ಸಿನ ಮೂಲಗಳ ಪ್ರಕಾರ. ಹೀಗಾಗಿ ಸ್ವತಃ ಕಾಂಗ್ರೆಸ್ಗಳು ಟೀಕೆ ಮಾಡ್ತಾ ಇದ್ದಾರೆ, ಈ ಗ್ಯಾರಂಟಿಗಳಿಂದ ನಾವು ಹಾನಿ ಆಗ್ತಾಯಿದ್ವಿ ಅನುಭವಿಸ್ತಾ ಇದ್ವಿ ಅಂತೇಳಿ. ಬಿ ಜೆ ಪಿಗಳಿಂದ ಅಧಿಕಾರ ಕಳ್ಕೊಂಡಿದ್ದಾರೆ, ಮಾತಾಡ್ತಾರೆ. ಅದೇ ತಪ್ಪಂತೆಲ್ಲ ಗ್ಯಾರಂಟಿ ಕೊಟ್ಟಿದ್ವಿ. ಆದರೆ ಗ್ಯಾರಂಟಿ ಕೊಡೋಕ್ಕಿಂತ